विनाशाय शेषाशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ದ್ರೌಪದಿಯ ಪಂಚಪತಿತ್ವದ ಬಗ್ಗೆ ಆಚಾರ್ಯರು ಅತ್ಯಂತ ದೀರ್ಘವಾಗಿ ವಿಮರ್ಶನಾತ್ಮಕವಾಗಿ ಮತ್ತು ನಿರ್ಣಯಾತ್ಮಕವಾಗಿ ವಿಷಯವನ್ನು ತಿಳಿಸ್ತಾ ಬರ್ತಿದ್ದಾರೆ. ಅದರಲ್ಲಿ ನಾವು ಹಿಂದೆ ನೋಡಿದಂತೆ ಮೊದಲ ಒಂದು ದೇಹವಾಗಿ ಯಾರು ವಿಪ್ರಕನ್ಯೆಯಾಗಿ ಅವತಾರ ಮಾಡಿದ್ದರು. ಅದಾದ ಮೇಲೆ ಆ ಶರೀರದ ಮೂಲಕ ತಪಸ್ಸನ್ನು ಮಾಡಿ ವರವನ್ನು ಪಡೆದು ನಳ ಮಹಾರಾಜ ಮತ್ತು ದಮಯಂತಿ ದೇವಿಯರ ಮಗಳಾಗಿ ಅವರು ಎಲ್ಲರೂ ಕೂಡ ಸೇರಿ ಅವತಾರ ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಇಂದ್ರಸೇನ ಅಂತ ಹೆಸರು. ಆ ಇಂದ್ರಸೇನೆಯಾಗಿದ್ದಾಗ ಒಂದು ವಿಶಿಷ್ಟವಾದ ಇನ್ನೊಂದು ಸಂದರ್ಭ ಬರುತ್ತೆ. ಮುದ್ಗಲ ಎನ್ನುವಂತಹ ಋಷಿ ಬ್ರಹ್ಮದೇವರನ್ನು ಕುರಿತು ಅಪಹಾಸ್ಯ ಮಾಡಿರ್ತಾನೆ. ಆ ಒಂದು ಅಪಹಾಸ್ಯಕ್ಕೆ ಅನುಗುಣವಾಗಿ ಬ್ರಹ್ಮದೇವರು ಅವನಿಗೆ ಶಾಪವನ್ನು ಕೊಡ್ತಾರೆ. ನೀನು ಭಾರತೀ ದೇವಿಯೇ ಮೊದಲಾದಂತಹ 5 ದೇವಿಯರ ಸಂಘವನ್ನು ಮಾಡು, ಅದರಿಂದಾಗಿ ನಿನಗೆ ಮಹಾ ಅನರ್ಥ ಆಗುತ್ತೆ ಅಂತ. ಕೊನೆಗೆ ಆ ಮುದ್ಗಲ ಋಷಿ ತಾನು ತನ್ನ ತಪ್ಪಿನ ಅರಿವಾಗಿ ತಪಸ್ಸನ್ನ ಮಾಡ್ತಾನೆ. ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ನೀನು ಅವರ ಸಂಘವನ್ನು ಮಾಡೋದಿಲ್ಲ, ನಿನ್ನ ಶರೀರದಲ್ಲಿ ಇದ್ದುಕೊಂಡು ಸಾಕ್ಷಾತ್ ವಾಯುದೇವರೇನೆ ಅವರ ಸಂಘವನ್ನು ಮಾಡ್ತಾರೆ ಅಂತ ಅದಕ್ಕೆ ಅನುಗ್ರಹವನ್ನು ಮಾಡ್ತಾರೆ. ಅದಾದ ಮೇಲೆ ಆ ಮುದ್ಗಲನ ದೇಹದಲ್ಲಿ ವಾಯುದೇವರು ಪ್ರವೇಶವನ್ನು ಮಾಡ್ತಾರೆ. ಆ ಒಂದು ಮುದ್ಗಲನಿಗೆ ಮತ್ತು ಆ ಇಂದ್ರಸೇನೆಗೆ ಮದುವೆ ಎಂಬುದಾಗುತ್ತೆ. ಅನೇಕ ವರ್ಷಗಳ ಕಾಲ ಆ ಮುದ್ಗಲನ ದೇಹದಲ್ಲಿ ಇದ್ದಂತಹ ವಾಯುದೇವರು ಆ ಇಂದ್ರಸೇನೆಯೊಟ್ಟಿಗೆ ವಿಹಾರವನ್ನು ಮಾಡಿ ಅದಾದ ಮೇಲೆ ತಾವು ಆ ಮುದ್ಗಲನನ್ನು ಎಚ್ಚರಿಸ್ತಾರೆ. ಮುದ್ಗಲ ಮೂರ್ಛೆ ಹೋಗಿಬಿಟ್ಟಿರ್ತಾರೆ ಆ ದೇಹದಲ್ಲಿ. ಎಚ್ಚರಿಸಿ ತಾವು ತಮ್ಮ ಲೋಕಕ್ಕೆ ಹೋಗ್ತಾರೆ. ಮುದ್ಗಲನಿಗೆ ವಿಚಾರ ಗೊತ್ತಾಗಿ ತಕ್ಷಣ ಅವನು ಇಂದ್ರಸೇನೆಯನ್ನು ಬಿಟ್ಟು ತಾನು ದೇಶಾಂತರಕ್ಕೆ ಹೋಗಿ ತಪಸ್ಸನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಾಗಿ ಇಂದ್ರಸೇನೆಯು ಕೂಡ ಅವನಿಗೀಗ ಪತಿ ಇಲ್ಲ ಇಂದ್ರಸೇನೆಗೆ. ಹಾಗಾಗಿ ತಾನು ಕೂಡ ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ತಪಸ್ಸು ಮಾಡಿದಾಗ ಯಥಾವತ್ತಾಗಿ ಮತ್ತೆ ರುದ್ರದೇವರು ಮತ್ತು ಅಂತರ್ಯಾಮಿಯಾದಂತಹ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಆವಾಗ ಎಲ್ಲರೂ ಕೂಡ ಪತಿಂ ದೇಹಿ ಅಂತ ವರವನ್ನ ಕೇಳ್ತಾರೆ. ಅದು 5 ಸಲ ಪ್ರತ್ಯೇಕವಾಗಿ ಕೇಳಿಸುತ್ತೆ ಆ ಧ್ವನಿ ಎಂಬುದು. ಆವಾಗ ಆ ರುದ್ರದೇವರು ಯಥಾವತ್ತಾಗಿ 4 ಜನರಿಗೆ ನಿಮಗೆ ನಿಮ್ಮ ಪತಿ ಸಿಗಲಿ ಅಂತ ಪ್ರತ್ಯೇಕವಾಗಿ ಆ ಮಾತನ್ನ ಹೇಳ್ತಾನೆ. ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಭಾರತೀ ದೇವಿಗೆ ನಿನ್ನ ಪತಿ ಸಿಗಲಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸಿಕೊಂಡಂತಹ ಆ ದೇವಿಯರಿಗೇನಾಗುತ್ತೆ, ವಾಸ್ತವಿಕವಾಗಿ ಅವರು ನಾವು 5 ಜನ ಒಂದು ಶರೀರದಲ್ಲಿ ಇದ್ದೇವೆ ಎನ್ನುವಂತಹ ಅಂಶವನ್ನ ಮರೆತೇ ಬಿಟ್ಟಿರ್ತಾರೆ. 5 ಜನ ಒಂದೇ ಶರೀರದಲ್ಲಿ ಇದ್ದೇವೆ ಅನ್ನುವಂತಹ ಅಂಶವನ್ನ ಮರೆತೇ ಬಿಟ್ಟಿರ್ತಾರೆ. ಅವರೆಲ್ಲರಿಗೂ ಕೂಡ ಏನೋ ಅಭಿಪ್ರಾಯ ಇರುತ್ತೆ, ನಾನೊಬ್ಬಳೇ ಈ ದೇಹದಲ್ಲಿ ಇದ್ದೇನೆ ಅಂತ ಪ್ರತ್ಯೇಕವಾಗಿ 4 ಜನರಿಗೂ ಆ ರೀತಿಯಾದ ಅಭಿಪ್ರಾಯ ಇರುತ್ತೆ ಭಾರತೀ ದೇವಿಯನ್ನು ಬಿಟ್ಟು. ಹಾಗಾಗಿ ಅವರಿಗೆ ಆ 5 ಮಾತನ್ನ ಕೇಳಿ, ನಿನಗೆ ಪತಿ ಸಿಗಲಿ ಅಂತ 5 ಮಾತನ್ನ ಕೇಳಿ ಅವರಿಗೆ ಅನ್ಸುತ್ತೆ, ಈ ರುದ್ರದೇವರು ನಮಗೆ ಪತಿಯನ್ನು ಕೊಡು ಅಂತ ಕೇಳಿದ್ರೆ 5 ಜನ ಪತಿಗಳಾಗುವಂತಹ ಒಂದು ಅನರ್ಥಕಾರಿಯಾದಂತಹ ವರವನ್ನು ಕೊಟ್ಟಿರ್ತಾರೆ ಅಂತ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ಇಂದ್ರದೇವರು ಬರ್ತಾರೆ. ಇಂದ್ರದೇವರು ಬಂದು ಯಾಕೆ ಹೇಳ್ತಾ ಇದ್ದೀಯ ಅಂತ ಕೇಳಿದಾಗ ಈ ರೀತಿಯಾಗಿ ಈ ವ್ಯಕ್ತಿ ವಟು ರೂಪದಲ್ಲಿ ರುದ್ರದೇವರು ಬಂದಿರ್ತಾರೆ. ಆ ವಟುರೂಪಿಯಾದಂತಹ ಶಿವನನ್ನ ತೋರಿಸಿ ಆ ಕನ್ಯೆಯರು ಹೇಳ್ತಾರೆ, ಈ ವ್ಯಕ್ತಿ ನನಗೆ ಪತಿ ಬೇಕು ಅಂತ ವರವನ್ನು ಕೇಳಿದರೆ 5 ಜನ ಪತಿಗಳಾಗು ಎನ್ನುವಂತಹ ವರವನ್ನ ಈ ವ್ಯಕ್ತಿ ಕೊಟ್ಟಿದ್ದಾನೆ ಅಂತ ಆ ಸ್ತ್ರೀ ಹೇಳಿದಾಗ, ಇಂದ್ರಸೇನೆ ಹೇಳಿದಾಗ ಇಂದ್ರದೇವರಿಗೆ ಭಾರಿ ಸಿಟ್ಟು ಬರುತ್ತೆ. ನಾನು 3 ಲೋಕಗಳನ್ನು ಆಳುವಂತ ಸಂದರ್ಭದಲ್ಲಿ ಒಂದು ಸ್ತ್ರೀಯನ್ನ ವಿನಾಕಾರಣ ಈ ರೀತಿಯಾಗಿ ಶಾಪ ಕೊಡ್ತಾ ಇದ್ದೆ. ಇದು ವರವಲ್ಲ, ಶಾಪ. ಇದು ಒಂದು ಹೆಣ್ಣಿಗೆ 5 ಜನ ಗಂಡಂದಿರಾಗೋದು ಅನ್ನೋದು ಶಾಪ. ಹಾಗಾಗಿ ಯಾತಕ್ಕೋಸ್ಕರ ನೀನು ಈ ರೀತಿಯಾಗಿ ಮಾಡಿದ್ದೀಯಾ ಅಂತ ಅವರು ಆ ವಟು ರೂಪದಲ್ಲಿರುವಂತಹ ಶಿವನಿಗೆ ಜೋರಾಗಿ ಮಾತನಾಡ್ತಾರೆ ಅಂತ ಒಟ್ಟು ಇಷ್ಟು ವಿಚಾರ ಆಗಿತ್ತು. ಇಂದು 139ನೇ ಶ್ಲೋಕದಿಂದಾಗಿ ಪ್ರಾರಂಭ. ಇತೀರಿತೆ ಶಿವಃ ಪ್ರಾಹ
ಪತ ಮಾನುಷಮಾಪ್ನುಹಿ. ಅಸ್ಯಾಶ್ಚ ಭರ್ತಾ ಭವಸಿ ತ್ವಾಮೈವೇಷಾ ವರಿಷ್ಯತಿ. ಪಶ್ಯಾತ್ರ ಮದವಜ್ಞಾನಾತ್. ಪತಿತಾನ್ ತಾದೃಶಾನ್ ಸುರಾನ್ ಗಿರೇರಧಸ್ತಾದ್ ಅಸ್ತೇವ ಅಸ್ಸೈವ ಗಿರೇರಧಸ್ತಾದಸ್ಸೈವ ಇತ್ಯುಕ್ತೋಸೌ ಪಾಕಶಾಸನಃ. ಉದ್ಬಬರ್ಹ ಗಿರಿಂ ತಂತು ದದರ್ಶಾತ್ರ ಚ ತಾನ್ ಸುರಾನ್. ಪದಚ್ಛೇದ. ಇತಿ ಈ ರೀತಿ ಶಿವಃ ಪ್ರಾಹ ಪತ ಮಾನುಷ್ಯಂ ಆಪ್ನುಹಿ ಅಸ್ಯಾಹ ಚ ಭರ್ತಾ ಭವಸಿ ತ್ವಾಂ ಏವ ಏಷಾ ವರಿಷ್ಯತಿ. ಪಶ್ಯ ಅತ್ರ ಮದವಜ್ಞಾನಾತ್ ಪತಿತಾನ್ ತ್ವಾದೃಶಾನ್ ಸುರಾನ್ ಗಿರೇಃ ಅಧಸ್ತಾತ್ ಅಸ್ಯ ಏವ ಇತಿ ಉಕ್ತಃ ಅಸೌ ಪಾಕಶಾಸನಃ. ಉದ್ಬಬರ್ಹ ಗಿರಿಂ ತಂ ತು ದದರ್ಶ ಅತ್ರ ಚ ತಾನ್ ಸುರಾನ್. ಇಂದ್ರ ಈ ರೀತಿಯಾಗಿ ಗಟ್ಟಿಯಾಗಿ ಸಿಟ್ಟಿನಿಂದಾಗಿ ಮಾತನಾಡಿದ. ಇಷ್ಟು ಹೇಳಿದಾಗ ರುದ್ರದೇವರು ಅವನಿಗೂ ಶಾಪವನ್ನು ಕೊಟ್ಟರು. ಪಥ ಮಾನುಷ ಮಾಪ್ನುಹಿ, ನೀನು ಸ್ವರ್ಗದಿಂದಾಗಿ ಕೆಳಗಡೆ ಬೀಳು, ಅಷ್ಟು ಮಾತ್ರ ಅಲ್ಲ ಮಾನುಷ ಮಾಪ್ನುಹಿ, ಮನುಷ್ಯನಾಗಿ ಹುಟ್ಟು ಅಂತ ರುದ್ರದೇವರು ಇಂದ್ರನಿಗೆ ಶಾಪವನ್ನು ಕೊಟ್ಟರು. ಹೀಗೆ ಆ ಒಟ್ಟು ಯಾರು ಅಂತ ಹಿಂದೆ ಮುಂದೆ ತಿಳಿಯದೇನೆ ಜೋರಾಗಿ ಮಾತನಾಡಿ ಅವಮಾನ ಮಾಡಿದ್ದರಿಂದಾಗಿ ರುದ್ರದೇವರು ಶಾಪವನ್ನು ಕೊಡ್ತಾ ಇದ್ದಾರೆ. ನೀನು ಕೂಡ ಮನುಷ್ಯನಾಗಿ ಹುಟ್ಟು ಅಂತ ಇಂದ್ರನಿಗೆ ಶಾಪವನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ನೀನು ಯಾತಕ್ಕೋಸ್ಕರ ನನಗೆ ಬೈದಿ, ಈ ಹೆಣ್ಣಿಗೋಸ್ಕರ ನೀನು ಬೈದಿ, ಹಾಗಾಗಿ ನೀನು ಮನುಷ್ಯನಾಗಿ ಹುಟ್ಟು. ಅಷ್ಟು ಮಾತ್ರ ಅಲ್ಲ, ಮನುಷ್ಯನಾಗಿ ಹುಟ್ಟಿದಾಗ ನೀನು ಇವಳ ಗಂಡನಾಗು ಅಂತ ಶಾಪವನ್ನು ಕೊಟ್ರು. ಅರ್ಥಾತ್ ಇಂದ್ರ ಸೇನೆಯ ಗಂಡನಾಗು. ತ್ವಾಮೈವ ಏಷಾ ವರಿಷ್ಯತಿ, ಇವಳೇ ನಿನ್ನನ್ನ ಮದುವೆಯಾಗ್ತಾಳೆ, ವರಿಷ್ಯತಿ ವರಿಸ್ತಾಳೆ ಅಂತ. ಅಂದ್ರೆ ಈ ಇಂದ್ರನೇ ಮುಂದೆ ಅರ್ಜುನನಾಗಿ ಹುಟ್ಟುತ್ತಾನೆ. ಅರ್ಜುನನಾಗಿ ಹುಟ್ಟಿದಾಗ ದ್ರೌಪದಿಯ ಸ್ವಯಂವರದಲ್ಲಿ ದ್ರೌಪದಿಯನ್ನು ಮದುವೆಯಾಗೋದು ಯಾರು? ಅರ್ಜುನ. ಆಮೇಲೆ ಮತ್ತೆ ಉಳಿದ 4 ಜನ ಮದುವೆ ಆಗ್ತಾರೆ, ಅದು ಮನೆಗೆ ಬಂದ ಮೇಲೆ. ಆದ್ರೆ ಸ್ವಯಂವರದಲ್ಲಿ ಏಷಾ ವರಿಷ್ಯತಿ, ಯಾರು ನಿನ್ನನ್ನು ಮದುವೆ ಆಗ್ತಾಳೆ ಅಂತಂದ್ರೆ ಈ ಹೆಣ್ಣೆ ಇಂದ್ರಸೇನೆಯೇ ದ್ರೌಪದಿಯಾಗಿ ಹುಟ್ಟಿ ನಿನ್ನನ್ನ ಮದುವೆ ಆಗ್ತಾಳೆ. ಇಲ್ಲಿ ತನಕ ಆಯ್ತು. ಆದರೆ ಈ ಸಂದರ್ಭದಲ್ಲಿ ರುದ್ರದೇವರು ಒಂದು ಸುಳ್ಳನ್ನ ಹೇಳ್ತಾರೆ. ಏನಂತ? ನೀನು ನನಗೆ ಅವಮಾನ ಮಾಡಿದ್ದೀಯಾ, ಅದಕ್ಕೆ ನಿನಗೆ ಈ ಗತಿ ಆಯಿತು. ಅಷ್ಟು ಮಾತ್ರ ಅಲ್ಲ, ನೀನು ನನಗೆ ಅವಮಾನ ಮಾಡಿದಂತೆ ಹಿಂದೆ ಅನೇಕ ಜನ ದೇವತೆಗಳು ನನಗೆ ಅವಮಾನವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇದೇ ಪರ್ವತದ ಕೆಳಗಡೆ ನಾನು ಅವರನ್ನೆಲ್ಲ ಹಾಕಿ ಬಂಧನ ಮಾಡಿ ಇಟ್ಟಿದ್ದೇನೆ, ಅವರನ್ನ ನೋಡು ಅಂತ ಹೇಳ್ತಾರೆ. ಮದವಜ್ಞಾನ, ಅವಜ್ಞ ಅಂತಂದ್ರೆ ಅವಮಾನ ಮಾಡುದು. ನನ್ನನ್ನು ಅವಮಾನ ಮಾಡಿದ್ದರಿಂದಾಗಿ ತ್ವಾದೃಶಾನ್ಸುರ, ನಿನ್ನಂತಹ ದೇವತೆಗಳು ಏನಾಗಿದ್ದಾರೆ, ನನಗೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಪತಿತಾಹ, ದೇವಲೋಕದಿಂದಾಗಿ ಪತಿತರಾಗಿದ್ದಾರೆ, ಚ್ಯುತರಾಗಿದ್ದಾರೆ. ಅವರೆಲ್ಲರನ್ನು ಕೂಡ ನಾನೇ ಮಾಡಿದ್ದೇನೆ. ಗಿರೇಹೆ ಅಧಸ್ತಾತ್, ಪರ್ವತದ ಕೆಳಗಡೆಗೆ, ಅಧ ಅಂತಂದ್ರೆ ಕೆಳಗೆ, ಪರ್ವತದ ಕೆಳಗೆ ನಾನೇ ಅವರಲ್ಲಿ ಎಲ್ಲರನ್ನು ಕೂಡ ಬಂಧನ ಮಾಡಿ ಇಟ್ಟಿದ್ದೇನೆ ಎಂಬುದಾಗಿ ರುದ್ರದೇವರು ಇಂದ್ರನಿಗೆ ಹೇಳಿದರು. ಇದನ್ನು ಕೇಳಿದಂತಹ ಆ ಪಾಕಶಾಸನ ಇಂದ್ರ ತಾನೇ ಮಾಡಿದ, ಆ ಗಿರಿಯನ್ನ ಎತ್ತೇ ಬಿಟ್ಟ. ಆ ವಟುರೂಪಿಯಾದಂತಹ ರುದ್ರದೇವರು ಹೇಳಿದ್ರು, ನನಗೆ ಅವಮಾನ ಮಾಡಿದಂತಹ ನಿನ್ನಂತಹ ಅನೇಕ ಜನ ದೇವತೆಗಳನ್ನ
ನಾನು ಈ ಪರ್ವತದ ಕೆಳಗೆ ಹಾಕಿ ಇಟ್ಟಿದ್ದೇನೆ ಅಂತ ಹೇಳಿದ್ರು. ಇಂದ್ರ ತಕ್ಷಣ ಆ ಗಿರಿಂ ಉದ್ಭವ ಪರ್ವತವನ್ನೇ ಎತ್ತಿ ಬಿಟ್ಟ. ಅಲ್ಲಿ ನೋಡಿದ್ರೆ ಸತ್ಯ ಆ ಮಾತು. ಆ ಪರ್ವತದ ಕೆಳಗಡೆ ಆ ದೇವತೆಗಳನ್ನ ಕಂಡ. ಹೀಗೆ ರುದ್ರದೇವರು ಇಂದ್ರನಿಗೆ ಶಾಪವನ್ನು ಕೊಟ್ಟರು, ನೀನು ಮನುಷ್ಯನಾಗಿ ಹುಟ್ಟು, ಮನುಷ್ಯನಾಗಿ ಹುಟ್ಟಿದಾಗ ಈ ಸ್ತ್ರೀಯನ್ನೇ ನೀನು ಮದುವೆ ಆಗ್ತೀಯ, ಅವಳೇ ನಿನ್ನನ್ನ ಸ್ವಯಂವರದಲ್ಲಿ ವರಿಸ್ತಾಳೆ ಅಂತ. ಅಷ್ಟಾಯಿತು. ಅದಾದ ಮೇಲೆ ಇನ್ನೊಂದು ಸುಳ್ಳನ್ನು ಹೇಳಿದರು, ನನ್ನನ್ನ ಅವಮಾನ ಮಾಡಿದಂತಹ ಅನೇಕ ಜನ ದೇವತೆಗಳನ್ನ ನಾನು ಈ ಪರ್ವತದ ಕೆಳಗಡೆ ಬಂಧನ ಮಾಡಿ ಇಟ್ಟಿದ್ದೇನೆ, ನೋಡು ಅಂತ ಹೇಳಿದರು. ನೋಡಿದರೆ ಅಲ್ಲಿ ಆ ದೇವತೆಗಳು ಇದ್ದರು. ಅದರಲ್ಲಿ ಯಾವ ಅಂಶ ಸುಳ್ಳು ಅಂತ ಮುಂದೆ ಬರುತ್ತೆ. ಒಟ್ಟಿನಲ್ಲಿ ಆ ಪರ್ವತವನ್ನ ದೇವೇಂದ್ರ ಎತ್ತಿದ, ಅದರ ಕೆಳಗಡೆ ಆ ದೇವತೆಗಳನ್ನು ಕೂಡ ನೋಡಿದ. ಮುಂದೆ ಪೂರ್ವೇಂದ್ರಾನ್ ಮಾರುತ ವೃಷ ನಾಸತ್ಯಾಂಶ್ಚತುರಸ್ಥಿತಾನ್ ಮಾನುಷೇಶ್ವವತಾರಾಯ ಮಂತ್ರಂ ರಹಸಿ ಕುರ್ವತಃ. ತಥೋ ವರೇಣ್ಯಂ ವರದಂ ವಿಷ್ಣುಂ ಪ್ರಾಪ್ಯ ಸ ವಾಸವಃ ತತ್ಪ್ರಸಾದಾತ್ ನರಾಂಶೇನ ಯುಕ್ತೋ ಭೂಮಾ ವಜಾಯತ. ಪದಚ್ಛೇದ. ಪೂರ್ವೇಂದ್ರಾನ್ ಮಾರುತ ವೃಷನಾಸತ್ಯಾನ್ ಚತುರಃ ಸ್ಥಿತಾನ್ ಮಾನುಷೇಷು ಅವತಾರಾಯ ಮಂತ್ರಂ ರಹಸಿ ಕುರ್ವತಃ. ತತಃ ವರೇಣ್ಯಂ ವರದಂ ವಿಷ್ಣುಂ ಪ್ರಾಪ್ಯ ಸಹ ವಾಸವಃ ತತ್ಪ್ರಸಾದಾತ್ ನರಾಂಶೇನ ಯುಕ್ತಃ ಭೂಮೌ ಅಜಾಯತ. ಸರಿ, ಆ ಪರ್ವತದ ಕೆಳಗಡೆ ಯಾವ್ಯಾವ ದೇವತೆಗಳು ಕೂತಿದ್ರು ಅಂತಂದ್ರೆ, ಪೂರ್ವೇಂದ್ರ ಹಿಂದೆ ಇಂದ್ರರಾಗಿದ್ದಂತಹ, ನಾವು ಹಿಂದೆ ಕೇಳಿದ್ವಿ ಪಾಂಡವರೆಲ್ಲರೂ ಕೂಡ ಇಂದ್ರರು ಅಂತ. ಹೀಗೆ ಹಿಂದೆ ಇಂದ್ರರಾಗಿದ್ದಂತಹ ಮಾರುತ ವೃಷ ನಾಸತ್ಯ, ವಾಯುದೇವರು, ವೃಷ ಅಂದ್ರೆ ಯಮಧರ್ಮರಾಜ, ಮತ್ತು ನಾಸತ್ಯ ಅಂದ್ರೆ ಅಶ್ವಿನಿ ದೇವತೆಗಳು, ಅವರಿಬ್ಬರು ಒಟ್ಟು 4 ಜನ. ವಾಯುದೇವರೊಬ್ಬರು, ಯಮಧರ್ಮರಾಜ ಒಬ್ಬ, ಅಶ್ವಿನಿ ದೇವತೆಗಳಿಬ್ಬರು, ಒಟ್ಟು ಸೇರಿ 4 ಜನ. 4 ಜನರು ಕೂಡ ಅಲ್ಲಿ ಇದ್ರು ಪರ್ವತದ ಕೆಳಗಡೆ. ಆದರೆ ರುದ್ರದೇವರು ಹೇಳಿದಂತೆ ರುದ್ರದೇವರಿಗೆ ಅವಮಾನ ಮಾಡಿ ರುದ್ರದೇವರಿಂದಾಗಿ ಬಂಧನಕ್ಕೆ ಒಳಗಾಗಿ ಅವರು ಅಲ್ಲಿ ಇದ್ದಿಲ್ಲ. ಯಾಕಿದ್ರು? ಮಾನುಷೇಷು ಅವತಾರಾಯ, ಅವರು ಮನುಷ್ಯರಾಗಿ ಹುಟ್ಟಬೇಕಿದೆ ಮುಂದೆ. ವಾಯುದೇವರು ಭೀಮನಾಗಿ, ಯಮಧರ್ಮರಾಜ ಯುಧಿಷ್ಠಿರನಾಗಿ, ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ, ಅಂದ್ರೆ ಇದಿನ್ನು ಪಾಂಡವರು ಹುಟ್ಟೋದಕ್ಕಿಂತ ಮುಂಚೆ ಆದಂತಹ ಘಟನೆ. ಅವತಾರ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲಿ ಅವತಾರ ಮಾಡಬೇಕು, ಹೇಗೆ ಅವತಾರ ಮಾಡಬೇಕು ಎನ್ನುವುದಕ್ಕೋಸ್ಕರ ಆ 4 ಜನರು ಕೂಡ ಸೇರಿಕೊಂಡು ಮಂತ್ರಂ ರಹಸಿ ಕುರುವತಃ, ರಹಸ್ಯವಾಗಿ ಮಂತ್ರಾಲೋಚನೆ ಸಭೆಯನ್ನ ಮಾಡ್ತಾ ಇದ್ರು. ಅದನ್ನು ದೇವೇಂದ್ರ ಕಂಡ. ಅವರು ಕುಳಿತದ್ದು ನಿಜ, ಆದರೆ ಶಿವನ ಬಂಧನಕ್ಕೆ ಒಳಗಾಗಿ ಕುಳಿತದ್ದು ಅಲ್ಲ. ಹಾಗೆ ರುದ್ರದೇವರು ನನಗೆ ಅವರು ಅವಮಾನ ಮಾಡಿದ್ದಾರೆ, ಹಾಗಾಗಿ ನಾನು ಅವರನ್ನ ಬಂಧನ ಮಾಡಿ ಇಟ್ಟಿದ್ದೇನೆ ಅನ್ನುವಂತ ಅಂಶ ಸುಳ್ಳು, ಆದರೆ ಅವರು ಅಲ್ಲಿ ಇರುವುದು ನಿಜ. ಈ ರೀತಿಯಾಗಿ ಅವರನ್ನ ದೇವೇಂದ್ರ ನೋಡಿದ ಆಯ್ತು, ಮುಗೀತು. ಅದಾದ ಮೇಲೆ ತನಗೆ ಈಗ ಶಾಪ ಬಂದಿದೆ, ಏನಂತ? ಮನುಷ್ಯನಾಗಿ ಹುಟ್ಟುವಂತ. ಹಾಗಾಗಿ ಆ ಮನುಷ್ಯ ಜನ್ಮವನ್ನ ಹೇಗಾದರೂ ಮಾಡಿ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ದೇವೇಂದ್ರ ಏನ್ ಮಾಡಿದ? ಪರಮಾತ್ಮನನ್ನ ಕುರಿತು ತಪಸ್ಸನ್ನ ಮಾಡಿದ. ವರೇಣ್ಯಂ ವರದಂ, ಸಮಸ್ತ ದೇವತೆಗಳಿಗಿಂತಲೂ ವರೇಣ್ಯನಾದಂತಹ, ಸರ್ವೋತ್ತಮನಾದಂತಹ ಮತ್ತು ವರದ, ಬೇಡಿದ ವರವನ್ನು ಕೊಡುವಂತಹ ವಿಷ್ಣುಂ, ಪರಮಾತ್ಮನನ್ನು ಕುರಿತು ವಾಸವಃ ತಪಸ್ಸನ್ನು ಮಾಡಿದ. ಇಂದ್ರ ತಪಸ್ಸನ್ನು ಮಾಡಿದ. ಕೊನೆಗೆ ಪರಮಾತ್ಮ ಅವನಿಗೆ ಅನುಗ್ರಹವನ್ನು ಮಾಡಿದ. ಆ ಪರಮಾತ್ಮನ ಪ್ರಸಾದದಿಂದಾಗಿ, ತತ್ಪ್ರಸಾದಾತ್
ನರಾಂಶೇನ ಯುಕ್ತ, ನರಾಂಶದಿಂದಾಗಿ ಕೂಡಿಕೊಂಡು, ನಾವೇನು ಇವತ್ತು ನರನಾರಾಯಣ ಅಂತ ಕೇಳ್ತೀವಲ್ಲ, ಅದರಲ್ಲಿ ನರನೆಂಬಂತಹ ಮುನಿಯ ಆವೇಶದಿಂದಾಗಿ ಸೇರಿಕೊಂಡು ಆ ಭೂಮೌ ಅಜಾಯತ, ಭೂಮಿಯಲ್ಲಿ ಹುಟ್ಟಿದ, ಅರ್ಥಾತ್ ಅರ್ಜುನನಾಗಿ ಹುಟ್ಟಿದ ಅಂತ. ಹೀಗೆ ಇಂದ್ರ ಶಾಪವನ್ನು ಪಡೆದುಕೊಂಡ, ವರವನ್ನು ಪಡೆದುಕೊಂಡ. ಆ ಎರಡೂರಿಂದಾಗಿ, ಶಾಪ ಮತ್ತು ವರಗಳಿಂದಾಗಿ ತಾನು ಭೂಮಿಯ ಮೇಲೆ ಮುಂದೆ ಅರ್ಜುನನಾಗಿ ಅವತಾರವನ್ನ ಮಾಡಿದ. ಇಷ್ಟಾಯಿತು. ಮುಂದೆ ಮದವಜ್ಞ ನಿಮಿತ್ತೇನ ಅತೀತ ಇತಿ ತಾನ್ಸುರಾನ್ ಮಾರುತಾದೀನ್ ಮೃಷಾವಾದೀಹಿ ಇತಿ ಬ್ರಹ್ಮ ಶಿವಂ ತದಾ ಶಶಾಪ ಮಾನುಷೇಷು ತ್ವಂ ಕ್ಷಿಪ್ರಂ ಜಾತಃ ಪರಾಭವಂ ಶಕ್ರಾನ್ ನರತನೋರ್ಯಾಸಿ ಯಸ್ಮೈ ತ್ವಂ ತು ಮೃಷಾವದಃ. ಪದಚ್ಛೇದ. ಮದವಜ್ಞಾ ನಿಮಿತ್ತೇನ ಪತಿತಾಃ ಇತಿ ತಾನ್ ಸುರಾನ್ ಮಾರುತಾದೀನ್ ಮೃಷಾವಾದೀಃ ಇತಿ ಬ್ರಹ್ಮ ಶಿವಂ ತದ ಶಶಾಪ ಮಾನುಷೇಷು ತ್ವಂ ಕ್ಷಿಪ್ರಂ ಜಾತಃ ಪರಾಭವಂ ಶಕ್ರಾತ್ ನರತನೋಃ ಯಾಸಿ ಯಸ್ಮೈ ತ್ವಂ ಮೃಷಾ ಅವದಃ. ಇಷ್ಟಾಯಿತು. ಇಂದ್ರನಿಗೆ ಶಾಪವನ್ನು ಕೊಟ್ಟ, ಕೊನೆಗೆ ಇಂದ್ರ ತಪಸ್ಸನ್ನು ಮಾಡಿ ಪರಮಾತ್ಮನಿಂದ ಈ ವರವನ್ನು ಪಡೆದುಕೊಂಡ. ಅದಾದ ಮೇಲೆ ಬ್ರಹ್ಮದೇವರು ರುದ್ರದೇವರಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ ಅಂತೆ. ಇಲ್ಲಿಯ ತನಕ ರುದ್ರ ಇಂದ್ರನಿಗೆ ಶಾಪವನ್ನು ಕೊಟ್ರು. ಈಗ ಬ್ರಹ್ಮದೇವರು ಆ ರುದ್ರದೇವರಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಯಾಕೆ ಕೊಟ್ರು? ಮೃಷಾವಾದೀಹಿ, ಸುಳ್ಳು ಹೇಳಿದ್ದಕ್ಕಾಗಿ ಅಂತ. ಏನ್ ಸುಳ್ಳು ಹೇಳಿದ್ರು? ಮದವಜ್ಞ ನಿಮಿತ್ತೇನ, ನನ್ನನ್ನ ಅಪಮಾನ ಮಾಡಿದ್ದರ ನಿಮಿತ್ತವಾಗಿ ಆ ದೇವತೆಗಳು ಅಲ್ಲಿ ಕೆಳಗಡೆ ಬಿದ್ದಿದ್ದಾರೆ. ಯಾರು? ಮಾರುತಾದೀನ್, ವಾಯುದೇವರೇ ಮೊದಲಾದಂತಹ ಆ ದೇವತೆಗಳು ನನ್ನನ್ನ ಅವಮಾನ ಮಾಡಿದ್ದರ ಪರಿಣಾಮವಾಗಿ, ಅರ್ಥಾತ್ ರುದ್ರದೇವರನ್ನ ಅವಮಾನ ಮಾಡಿದ್ದರ ಪರಿಣಾಮವಾಗಿ ಈ ಪರ್ವತದ ಕೆಳಗಡೆ ಬಿದ್ದಿದ್ದಾರೆ ಅಂತ ರುದ್ರದೇವರು ಇಂದ್ರನಿಗೆ ಸುಳ್ಳನ್ನ ಹೇಳಿದರು. ಆ ಕಾರಣಕ್ಕಾಗಿ ಬ್ರಹ್ಮದೇವರು ಶಿವಂ ಶಶಾಪ, ರುದ್ರದೇವರಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಏನಂತ? ಮಾನುಷೇಷು ತ್ವಂ ಕ್ಷಿಪ್ರಂ ಜಾತಃ, ನೀನು ಕೂಡಲೇ, ಕ್ಷಿಪ್ರಂ, ಕ್ಷಿಪ್ರ ಅಂದ್ರೆ ವೇಗ, ತಕ್ಷಣದಲ್ಲಿ ನೀನು ಮನುಷ್ಯನಾಗಿ ಹುಟ್ಟು. ಮನುಷ್ಯನಾಗಿ ಹುಟ್ಟುವುದು ಮಾತ್ರವಲ್ಲ, ನೀನು ಯಾವ ಕಾರಣಕ್ಕೋಸ್ಕರ ಆ ದೇವೇಂದ್ರನಿಗೆ ಶಾಪವನ್ನು ಕೊಟ್ಟಿಯಲ್ಲ, ಆ ದೇವೇಂದ್ರನಿಂದಾಗಿಯೇ ನೀನು ಪರಾಭವಂ ಯಾಸಿ, ಸೋಲ್ತಿಯ. ಅರ್ಥಾತ್ ಈಗ ಈ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಹುಡ್ತಾರೆ. ದೇವೇಂದ್ರ ಶಕ್ರಾತ್ ನರತನೋಹೋ, ಶಕ್ರ ಅಂದ್ರೆ ಇಂದ್ರ, ನರತನು ಅಂದ್ರೆ ಮನುಷ್ಯನಾಗಿ ಹುಟ್ಟಿರುವುದು. ಇಂದ್ರ ನರತನುವಾಗಿ ಅರ್ಥಾತ್ ಅರ್ಜುನನಾಗಿ ಹುಡ್ತಾನೆ, ಮನುಷ್ಯ ಶರೀರದಿಂದಾಗಿ ಅರ್ಜುನನಾಗಿ ಹುಡ್ತಾನೆ. ಹೀಗೆ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿದಾಗ ದೇವೇಂದ್ರ ಅರ್ಜುನ ರೂಪದಿಂದಾಗಿ ಹುಟ್ಟಿರ್ತಾರೆ. ಆ ಅರ್ಜುನನಿಂದಾಗಿ ನೀನು ಪರಾಭವಂ ಯಾಸಿ, ಸೋಲ್ತೀಯ. ಯಾಕೆ? ನೀನು ಅವನ ಮುಂದೆ ಸುಳ್ಳು ಹೇಳಿದ್ದೀಯ. ಯಸ್ಮೈ ತ್ವಂತು ಮೃಷಾವದಃ, ಯಸ್ಮೈ ಅಂದ್ರೆ ಯಾರಿಗೆ, ಅರ್ಥಾತ್ ದೇವೇಂದ್ರನಿಗೆ ನೀನು ಸುಳ್ಳನ್ನು ಹೇಳಿದ್ದೀಯ. ನನಗೆ ಅವಮಾನ ಮಾಡಿದ್ದ ಪರಿಣಾಮವಾಗಿ ವಾಯುದೇವರೇ ಮೊದಲಾದಂಥವರು ಈ ಪರ್ವತದ ಕೆಳಗಡೆ ಬಿದ್ದಿದ್ದಾರೆ ಅಂತ ಸುಳ್ಳು ಹೇಳಿದ್ದೀಯ. ಅದಕ್ಕೋಸ್ಕರ ನೀನು ಇಂದ್ರನ ಮುಂದೆ ಸುಳ್ಳು ಹೇಳಿದ ಕಾರಣ ನೀನು ಇಂದ್ರನ ಮುಂದೆಯೇ ಯುದ್ಧದಲ್ಲಿ ಸೋಲ್ತೀಯ ಎನ್ನುವಂತಹ ಶಾಪವನ್ನ ಬ್ರಹ್ಮದೇವರು ರುದ್ರದೇವರಿಗೆ ಕೊಟ್ಟರು.
ಮುಂದೆ ಮಚ್ಛಪ್ತಾನಾಂ ಚ ದೇವೀನಾಂ. ಅವಿಚಾರ್ಯ ಮಯಾ ಯತಃ. ಪತಿಯೋಗ ವರಂ ಪ್ರಾದಾಹ. ನಾವಾಪ್ಸ್ಯಸಿ ತತಃ ಪ್ರಿಯಾಂ. ಮಾನುಷೇಷು ತತಃ ಪಶ್ಚಾತ್ ಭಾರತೀ ದೇಹ ನಿರ್ಗತಾಂ. ಸ್ವಲೋಕೆ ಪ್ರಾಪ್ಸ್ಯಸಿ ಸ್ವಾರ್ಥೆ. ವರೋಯಂ ತೇ ಮೃಷಾ ಭವೇತ್. ಪದಚ್ಛೇದ. ಮಚ್ಛಪ್ತಾನಾಂ ಚ ದೇವೀನಾಂ ಅವಿಚಾರ್ಯ ಮಯಾ ಯತಃ ಪತಿಯೋಗವರಂ ಪ್ರಾದಾಹ ನ ಅವಾಪ್ಸ್ಯಸಿ ತತಃ ಪ್ರಿಯಾಂ. ಮಾನುಷೇಷು ತತಃ ಪಶ್ಚಾತ್ ಭಾರತೀ ದೇಹ ನಿರ್ಗತಾಂ ಸ್ವಲೋಕೆ ಪ್ರಾಪ್ಸ್ಯಸಿ ಸ್ವಾರ್ಥೆ ವರಹ ಅಯಂ ತೇ ಮೃಷಾ ಭವೇತ್. ಹೀಗೆ ಒಂದು ಶಾಪವನ್ನು ಕೊಟ್ರು. ಯಾಕೆ? ಇಂದ್ರನ ಮುಂದೆ ಸುಳ್ಳನ್ನ ಮಾತನಾಡಿದ್ದಕ್ಕೆ. ಮತ್ತೆ ಹೇಳ್ತಾ ಇದ್ದಾರೆ, ಮಚ್ಛಪ್ತಾನಾಂಚ ದೇವೀನಾಂ. ನಾನು ಶಾಪವನ್ನು ಕೊಟ್ಟಿದ್ದೆ ಆ ದೇವಿಯರಿಗೆ. ನನ್ನ ಮುಂದೆ ವಯ್ಯಾರವನ್ನು ತೋರಿಸಿದ್ದರ ಪರಿಣಾಮವಾಗಿ ಅವರಿಗೆ ಪರಪುರುಷ ಸ್ಪರ್ಶ ಆಗಲಿ ಎನ್ನುವಂತ ಶಾಪವನ್ನು ಕೊಟ್ಟಿದ್ದೆ. ಬ್ರಹ್ಮದೇವರು ಹಿಂದೆ ಶಾಪ ಕೊಟ್ಟಿದ್ರು. ನಾನು ಶಾಪ ಕೊಟ್ಟಂತಹ ಆ ದೇವಿಯರಿಗೆ ಅವಿಚಾರ್ಯ, ನೀನು ಅವ್ರ ವರ ಕೇಳಿದ್ರೆ ನನ್ನ ಹತ್ರ ಬಂದು ವಿಚಾರ ಮಾಡಿ ವರವನ್ನು ಕೊಡಬೇಕಾಗಿತ್ತು. ಆದರೆ ಹಿಂದು ಮುಂದೆ ವಿಚಾರ ಮಾಡದೆ ನೀನೇ ಮಾಡಿದಿ. ಪತಿಯೋಗ ವರಂ ಪ್ರಾದಾಹ, ನಿಮಗೆ ನಿಮ್ಮ ಪತಿ ಸಿಗಲಿ ಅಂತ ಅವರಿಗೆ ವರವನ್ನು ಕೊಟ್ಟಿ. ನಾನು ಕೊಟ್ಟಂತಹ ಶಾಪಕ್ಕೆ ವಿರುದ್ಧವಾಗಿ ನನ್ನ ಜೊತೆಗೆ ವಿಚಾರ ಮಾಡದೇನೆ ಅವರಿಗೆ ನೀನು ಪತಿ ಸಿಗಲಿ ಅಂತ ವರವನ್ನು ಕೊಟ್ಟಿದ್ದೀಯ. ಹಾಗಾಗಿ ನಿನಗೆ ನಾನು ಶಾಪ ಕೊಡ್ತಾ ಇದ್ದೇನೆ. ಏನು? ಪ್ರಿಯಾಂ ನ ಅವಾಪ್ಸ್ಯಸಿ. ನೀನು ಮನುಷ್ಯನಾಗಿ ಹುಟ್ಟಿದಾಗ ನಿನ್ನ ಪತ್ನಿಯ ಸಂಘವನ್ನು ಮಾಡೋದಿಲ್ಲ, ನಿನಗೆ ನಿನ್ನ ಪತ್ನಿ ಸಿಗೋದಿಲ್ಲ. ಮಾನುಷೇಷು ತತಃ ಪಶ್ಚಾತ್ ಭಾರತೀ ದೇಹ ನಿರ್ಗತಾಂ ಅಂತ ನೀನು ಮನುಷ್ಯನಾಗಿ ಹುಟ್ಟಿದಾಗ ನಿನಗೆ ಪತ್ನಿಯ ಸಂಯೋಗ ಆಗೋದಿಲ್ಲ. ಮತ್ತೆ ಯಾವಾಗ ಸಿಗ್ತಾಳೆ? ಭಾರತೀ ದೇಹ ನಿರ್ಗತಾಂ. ಭಾರತೀ ದೇವಿಯ ದೇಹದಲ್ಲಿ ಅವಳು ಇರ್ತಾಳೆ. ಭಾರತೀ ದೇವಿಯ ದೇಹದಿಂದಾಗಿ ನಿರ್ಗತ, ಅವಳು ನಿರ್ಗಮಿಸಿದ ಮೇಲೆ, ಹೊರಗಡೆ ಬಂದ ಮೇಲೆ ನೀ ಅವಳನ್ನ ಸ್ವಲೋಕೆ ಪ್ರಾಪ್ಸಿಸಿ, ನಿನ್ನ ಲೋಕದಲ್ಲಿ, ಕೈಲಾಸ ಲೋಕದಲ್ಲಿ ಅವಳನ್ನು ಪಡಿತೀಯ. ಮನುಷ್ಯನಾಗಿ ಹುಟ್ಟಿದಾಗ ನಿನಗೆ ಸರ್ವಥಾ ನಿನ್ನ ಪತ್ನಿಯ ಸಂಘ ಇಲ್ಲ. ಅವಳು ಭಾರತೀ ದೇಹದಿಂದಾಗಿ ಬಂದ ಮೇಲೆ ನಿನ್ನ ಲೋಕದಲ್ಲಿ ನಿನಗೆ ಅವಳು ಸಿಗ್ತಾಳೆ. ಹೀಗೆ ವರೋಯಂತೆ ಮೃಷಾ ಭವೇತ್. ನೀನು ಕೊಟ್ಟಂತಹ ವರ, ನೀನು ಅವರಿಗೇನು ವರ ಕೊಟ್ಟಿ? ಪಾರ್ವತಿ, ಶಚಿ ಮತ್ತು ಶ್ಯಾಮಲ ಮುಂತಾದಂಥವರಿಗೆ ನಿಮ್ಮ ನಿಮ್ಮ ಪತಿಯ ಸಂಘ ಆಗುತ್ತೆ ಅಂತ ವರವನ್ನು ಕೊಟ್ಟಿ. ಆ ವರ ನಿನ್ನ ವಿಚಾರದಲ್ಲಿ ಸುಳ್ಳಾಗುತ್ತೆ. ತೇ ಮೃಷಾ ಭವೇತ್. ಅವರು ಉಳಿದವರಿಗೆ ಅದು ಸತ್ಯ ಆಗುತ್ತೆ. ಭಾರತಿಗೆ ಭಾರತಿ ಪತಿ ಸಿಗ್ತಾನೆ, ಶ್ಯಾಮಲಾಗೆ ಶ್ಯಾಮಲಾ ಪತಿ ಸಿಗ್ತಾನೆ, ಯಮಧರ್ಮ ಸಿಗ್ತಾನೆ, ಅಶ್ವಿನಿ ದೇವಿಯ ಪತ್ನಿಗೆ ಉಷಾಗೆ ಅವರ ಪತ್ನಿ ಗಂಡಂದಿರು ಸಿಗ್ತಾರೆ, ಶಚಿಗೆ ಇಂದ್ರ ಸಿಗ್ತಾನೆ. ಆದರೆ ಪಾರ್ವತಿಗೆ ಮಾತ್ರ ನೀನು ಸಿಗೋದಿಲ್ಲ. ಪಾರ್ವತಿಗೆ ನೀನು ಸಿಗೋದಿಲ್ಲ. ಹಾಗಾಗಿ ನೀನೇ ವರವನ್ನು ಕೊಟ್ಟಿದ್ದೀಯ, ಆದರೆ ಆ ವರ ನಿನ್ನ ವಿಚಾರದಲ್ಲಿ ಸುಳ್ಳು ಆಗಲಿ ಅಂತ ಬ್ರಹ್ಮದೇವರು ಶಾಪವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿಯೇನೆ ಈ ರುದ್ರದೇವರು ಭೂಮಿಯ ಮೇಲೆ ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿದರು. ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿದಾಗ ಅವರು ಬ್ರಹ್ಮಚಾರಿಗಳಾಗಿಯೇ ಇದ್ದರು. ಅವರು ಆ ರೀತಿಯಾಗಿ ಬ್ರಹ್ಮಚಾರಿಗಳಾಗಿ ಉಳಿಲಿಕ್ಕೆ ಕಾರಣ ಏನು? ಬ್ರಹ್ಮದೇವರು ಕೊಟ್ಟಂತಹ ಶಾಪ. ಮತ್ತು ಅವರು ಮುಂದೆ
ತಮಗಿಂತ ಯೋಗ್ಯತೆಯಲ್ಲಿ ಕಡಿಮೆಯಾದಂತಹ ಅರ್ಜುನನಿಂದಾಗಿ ಸೋಲ್ತಾರೆ. ಅದಕ್ಕೂ ಕಾರಣ ಏನು? ಆ ಇಂದ್ರನ ಮುಂದೆ ಸುಳ್ಳು ಆಡಿದ್ದರ ಪರಿಣಾಮವಾಗಿ ಬ್ರಹ್ಮದೇವರು ಕೊಟ್ಟಂತಹ ಶಾಪ. ಹೀಗೆ ಬ್ರಹ್ಮದೇವರು ಆ ರುದ್ರದೇವರಿಗೆ 2 ಶಾಪವನ್ನ ಕೊಟ್ಟರು. ಮುಂದೆ ಏಷಾಸಾ ದ್ರೌಪದಿ ನಾಮ ಪಂಚದೇವಿ ತನುರ್ಭವೇತ್ ಮೃಷಾ ವಾಗ್ಯೇಷು ತೇ ಪ್ರೋಕ್ತ ಮಾರುತಾದ್ಯಾಸ್ತು ತೇ ಖಿಲಾಹ ತಾಸಾಂ ಪತಿತ್ವಮಪ್ಸ್ಯಂತಿ ಭಾರತ್ಯೈವತು ಪಾರ್ವತಿ ಸಂಯುಕ್ತ ವ್ಯವಹಾರೇಷು ಪ್ರವರ್ತೇತ ನ ಚಾನ್ಯಥ. ಪದಚ್ಛೇದ. ಏಷಾ ಸಾ ದ್ರೌಪದಿ ನಾಮ ಪಂಚದೇವಿ ತನುಃ ಭವೇತ್ ಮೃಷಾ ವಾಕ್ ಯೇಷು ತೇ ಪ್ರೋಕ್ತ ಮಾರುತಾದ್ಯಾಹ ತೇ ಮಾರುತಾದ್ಯಾಹ ತು ತೇ ಅಖಿಲಾಹ ತಾಸಾಂ ಪತಿತ್ವಂ ಆಪ್ಸ್ಯಂತಿ ಭಾರತೀ ಏವ ತು ಪಾರ್ವತಿ ಸಂಯುಕ್ತ ವ್ಯವಹಾರೇಷು ಪ್ರವರ್ತೇತ ನ ಚ ಅನ್ಯಥ. ಈ ಇಂದ್ರಸೇನ ಏನಿದ್ದಾಳೆ ಆ ಇಂದ್ರಸೇನೆಯೇ ಮುಂದೆ ದ್ರೌಪದಿ ನಾಮ ಪಂಚದೇವಿ ತನುಹು ಭವೇ, ದ್ರೌಪದಿಯಾಗಿ ಅವತಾರ ಮಾಡ್ತಾಳೆ. ಪಂಚದೇವಿ ತನುಹು 5 ದೇವಿಯರಿಂದಾಗಿ ಕೂಡಿಕೊಂಡು ಅಲ್ಲಿ ದ್ರೌಪದಿ ಎನ್ನುವಂತ ಹೆಸರಿನಿಂದಾಗಿ ಅವತಾರವನ್ನು ಮಾಡ್ತಾಳೆ. ಅಷ್ಟು ಮಾತ್ರ ಅಲ್ಲ, ಮೃಷಾ ವಾಕ್, ಮೃಷಾ ಅಂದ್ರೆ ಸುಳ್ಳು, ವಾಕ್ ಅಂದ್ರೆ ಮಾತು. ನೀನು ಸುಳ್ಳು ಮಾತನ್ನ ಹೇಳಿದಿ. ಏನಂತ? ಈ ವಾಯುದೇವರೇ ಮೊದಲಾದಂಥವರು ನನಗೆ ಅವಮಾನ ಮಾಡಿ ಈ ಬೆಟ್ಟದ ಕೆಳಗಡೆ ಬಿದ್ದಿದ್ದಾರೆ ಅಂತ. ಹೀಗೆ ನೀನು ಯಾವ ವಾಯುದೇವರ ಮತ್ತು ಯಮಧರ್ಮನ ವಿಚಾರದಲ್ಲಿ ಸುಳ್ಳು ಮಾತನ್ನ ಆಡಿದೆಯಲ್ಲ, ಆ ದೇವತೆಗಳೇನೆ ಏನಾಗ್ತಾರೆ? ತಾಸಾಂ ಪತಿತ್ವಂ ಆಪ್ಸ್ಯಂತಿ, ಅವರ ಗಂಡಂದಿರಾಗ್ತಾರೆ. ಅರ್ಥಾತ್ ವಾಯುದೇವರು ದ್ರೌಪದಿಯ ಪತಿ ಆಗ್ತಾರೆ, ಅರ್ಥಾತ್ ಭಾರತೀಯ ಪತಿ ಆಗ್ತಾರೆ. ಯಮಧರ್ಮರಾಜ ಶ್ಯಾಮಲೆಯ ಪತಿ ಆಗ್ತಾರೆ. ಒಟ್ಟಿನಲ್ಲಿ ನೀನು ಯಾವ ಯಾವ ದೇವತೆಗಳ ವಿಚಾರದಲ್ಲಿ ಸುಳ್ಳನ್ನು ಆಡಿದೆಯೋ, ರುದ್ರದೇವರಿಗೆ ಹೇಳ್ತಾ ಇರೋದು, ನೀನು ಅವರ ವಿಚಾರದಲ್ಲಿ ಸುಳ್ಳನ್ನು ಆಡಿದಿ, ನನಗೆ ಅವಮಾನ ಮಾಡಿ ಪರ್ವತದ ಕೆಳಗಡೆ ಬಿದ್ದಿದ್ದಾರೆ ಅಂತ. ಆ ದೇವತೆಗಳೇನೆ ಆ ಇಂದ್ರಸೇನೆಯ ಗಂಡಂದಿರಾಗ್ತಾರೆ. ಪಾರ್ವತಿಯು ಇರ್ತಾಳೆ, ಆದರೆ ಪಾರ್ವತಿ ಏನ್ ಮಾಡ್ತಾಳೆ? ವ್ಯವಹಾರೇಶು ಸಂಯುಕ್ತ, ಕೇವಲ ವ್ಯವಹಾರದಲ್ಲಿ ಮಾತ್ರ ಇರ್ತಾರೆ. ಅರ್ಥಾತ್ ವಾದಿರಾಜರು ವ್ಯಾಖ್ಯಾನದಲ್ಲಿ ಬರೀತಾರೆ, ಭೋಜನ ಅಭ್ಯಂಜನಾದಿ ವ್ಯವಹಾರೇಶು, ಊಟ ಉಪಚಾರ ಮುಂತಾದಂತಹ ವ್ಯವಹಾರಗಳಲ್ಲಿ ಮಾತ್ರ ಆ ಒಂದು ಪಾರ್ವತಿ ಅಲ್ಲಿ ಇರ್ತಾಳೆ, ಹೊರತು ನ ಅನ್ಯಥ ಬೇರೆ ರೀತಿ ಇರೋದಿಲ್ಲ. ಅರ್ಥಾತ್ ಭೋಗಾದಿಗಳನ್ನ, ರಮಣ ಮುಂತಾದಂತಹಗಳನ್ನ ಮಾಡ್ಲಿಕ್ಕೆ ಇರೋದಿಲ್ಲ. ಅರ್ಥಾತ್ ಅವಳ ಒಟ್ಟಿನಲ್ಲಿ ಪಾರ್ವತಿ ದೇವಿಯ ಪಾತಿವ್ರತ್ಯಕ್ಕೆ ಯಾವುದೇ ಹಾನಿ ಇರೋದಿಲ್ಲ. ವ್ಯವಹಾರಕ್ಕೋಸ್ಕರ, ಅರ್ಥಾತ್ ಭೋಜನ ಮುಂತಾದಂತಹ ಕಾರ್ಯಾದಿಗಳಿಗೆ ಮಾಡ್ಲಿಕ್ಕೆ ಮಾತ್ರ ಅಲ್ಲಿ ಪಾರ್ವತಿ ದೇವಿ ಇರ್ತಾಳೆ, ಬೇರೆ ಕಾರಣಕ್ಕೆ ಇರೋದಿಲ್ಲ. ಪಾರ್ವತಿ ದೇವಿಯೊಟ್ಟಿಗೆ ಯಾರು ಕೂಡ ಸಂಘವನ್ನು ಮಾಡೋದಿಲ್ಲ. ಭಾರತಿಯೊಟ್ಟಿಗೆ ಭೀಮಸೇನ ದೇವರು, ಶ್ಯಾಮಲೆಯೊಟ್ಟಿಗೆ ಯುಧಿಷ್ಠಿರ, ಶಚಿಯೊಟ್ಟಿಗೆ ದೇವೇಂದ್ರ, ಉಷೆಯೊಟ್ಟಿಗೆ ನಕುಲ ಸಹದೇವರು ಅಲ್ಲಿರುವಂತಹ ಅಂಶಗಳಿಂದಾಗಿ ಅವರು ಭೋಗವನ್ನು ಮಾಡ್ತಾರೆ. ಪಾರ್ವತಿಯೊಟ್ಟಿಗೆ ಯಾರು ಕೂಡ ಭೋಗವನ್ನು ಮಾಡೋದಿಲ್ಲ, ಕೇವಲ ವ್ಯವಹಾರಕ್ಕೋಸ್ಕರ ಇರ್ತಾರೆ. ಹೀಗೆ ರುದ್ರದೇವರಿಗೆ ಬ್ರಹ್ಮದೇವರು ಶಾಪವನ್ನು ಕೊಟ್ಟರು, ನೀವು ಆಜನ್ಮ ಬ್ರಹ್ಮಚಾರಿಗಳಾಗಿರಿ, ನಿಮ್ಮ ಪತಿಯ ಸಂಘ ನಿಮಗೆ ಸಿಗದೇ ಹೋಗಲಿ ಅಂತ ಶಾಪವನ್ನ ಕೊಟ್ರು.
ಈ ರೀತಿಯಾಗಿ ದೀರ್ಘವಾಗಿ ಆಚಾರ್ಯರು ಭಾರತೀ ದೇವಿಯ ಆ ಒಂದು ಜನ್ಮ ದ್ರೌಪದಿಯಾಗಿ ಹುಟ್ಟಿದಾಗ ಯಾಕೆ 5 ಜನಕ್ಕೆ ಪತಿಯಾದಳು ಎನ್ನುವಂತಹ ವಿಚಾರವನ್ನು ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನೊಂದ್ಸಲ ಅದನ್ನ ಪ್ರಾರಂಭದಿಂದಾಗಿ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ದ್ರೌಪದಿಯಲ್ಲಿ ಪಂಚದೇವಿಯರ ಅಂಶ ಇತ್ತು. ಯಾಕಿತ್ತು ಅಂತಂದ್ರೆ, ಒಮ್ಮೆ ಈ ಪಾರ್ವತಿ, ಶಚಿ ಮತ್ತು ಶ್ಯಾಮಲ ಮತ್ತು ಉಷಾ 4 ಜನರ ಸೇರಿಕೊಂಡು ಬ್ರಹ್ಮದೇವರು ನೋಡ್ತಾ ಇರಬೇಕಾದ್ರೇನೆ ಆ ಬ್ರಹ್ಮದೇವರ ಮುಂದೆ ಅತಿಯಾದಂತಹ ವಿಲಾಸವನ್ನ, ವಯ್ಯಾರವನ್ನ ತೋರಿಸ್ತಾರೆ. ಈ ರೀತಿಯಾಗಿ ತೋರಿಸಿದಾಗ ಬ್ರಹ್ಮದೇವರು ಅವರಿಗೆ ಶಾಪವನ್ನು ಕೊಡ್ತಾರೆ. ನೀವು ಮನುಷ್ಯ ಜನ್ಮ ಬರಲಿ, ನಿಮಗೆ ಆ ಜನ್ಮದಲ್ಲಿ ನಿಮಗೆ ಪರಪುರುಷ ಸ್ಪರ್ಶ ಆಗಲಿ ಅಂತ ಶಾಪವನ್ನು ಕೊಡ್ತಾರೆ. ತಕ್ಷಣ ಆ ಎಲ್ಲ ದೇವಿಯರು ಕೂಡ ಸೇರಿಕೊಂಡು ಭಾರತೀ ದೇವಿ ಹತ್ರ ಬರ್ತಾರೆ. ಭಾರತೀ ದೇವಿ ಹತ್ತಿರ ಬಂದು 1 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾರೆ. ಸೇವೆ ಮಾಡಿ ಕೇಳ್ತಾರೆ, ನಿಮಗೆ ವಾಯುದೇವರನ್ನು ಬಿಟ್ಟು ಬೇರೆ ಯಾರ ಸ್ಪರ್ಶವೂ ಆಗೋದಿಲ್ಲ. ಭಾರತೀ ದೇವಿಯರಿಗೆ ವಾಯುದೇವರ ಸ್ಪರ್ಶ ಬಿಟ್ಟು ಬೇರೆ ಯಾವ ಸ್ಪರ್ಶವೂ ಆಗೋದಿಲ್ಲ. ಹಾಗಾಗಿ ನಾವು ನಿಮ್ಮ ಜೊತೆ ಸೇರಿಕೊಂಡು ಭೂಮಿಯಲ್ಲಿ ಹುಡ್ತೇವೆ. ಆವಾಗ ನಮಗೆ ವಾಯುದೇವರ ಸ್ಪರ್ಶ ಮಾತ್ರ ಆದ ರೀತಿ ಆಗುತ್ತೆ. ಹಾಗಾಗಿ ನಾವು ಆ ರೀತಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಅಂತ ಒಂದು ಅಂಶ. ಇನ್ನೊಂದು ಅಂಶ ಏನು, ನಾವು 4 ಜನ ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಒಂದೇ ದೇಹದಲ್ಲಿ ಸೇರಿಕೊಂಡು ಬ್ರಹ್ಮದೇವರಿಗೆ ವಂಚನೆ ಮಾಡ್ಲಿಕ್ಕೆ ಅಂತ, ತಮಾಷೆ ಮಾಡ್ಲಿಕ್ಕೆ ಅಂತ ಹೋಗಿದ್ವಿ. 1 ಸಲ ಬ್ರಹ್ಮದೇವರು ಸುಮ್ಮನೆ ಇದ್ರು, 2ನೇ ಸಲವೂ ಸುಮ್ಮನೆ ಇದ್ರು. 3ನೇ ಸಲ ಹೋದಾಗ ಏನ್ ಮಾಡಿದ್ರು, ನಮಗೆ ಬ್ರಹ್ಮದೇವರು ಶಾಪವನ್ನು ಕೊಟ್ರು, ನೀವು 4 ಜನ ಮನುಷ್ಯ ಜನ್ಮವನ್ನು ಪಡೀರಿ 3 ಸಲ. ಅದು ಹೇಗೆ, ಒಂದೇ ದೇಹದಲ್ಲಿ ಇದ್ದುಕೊಂಡು ನನಗೆ ಅವಮಾನ ಮಾಡ್ಲಿಕ್ಕೆ ಅಂತ, ತಮಾಷೆ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಿ. ಹಾಗಾಗಿ ನೀವು ಒಂದೇ ದೇಹದಲ್ಲಿ ಇದ್ದುಕೊಂಡು 3 ಬಾರಿ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪವನ್ನು ಕೊಟ್ರು. ಸೊ ಇಲ್ಲಿ ಒಟ್ಟು 2 ಶಾಪ, ಬ್ರಹ್ಮದೇವರ 2 ಶಾಪ. 2 ಶಾಪದಿಂದಾಗಿ 4 ಜನ್ಮ. ಆ 4 ಜನ್ಮದಲ್ಲಿ ಕೂಡ ನಾವು ನಿನ್ನ ಜೊತೆಗೆ ಇರ್ತೇವೆ. ಯಾಕೆಂತಂದ್ರೆ ನೇಮೋಯಂ ಹರೇರ್ಯಸ್ಮಾತ್ ಅನಾದಿರ್ ನಿತ್ಯೇ ವಚ ಅಂತ ಪರಮಾತ್ಮ ಮಾಡಿದಂತಹ ನಿಯಮ. ಭಾರತೀ ದೇವಿ ಮತ್ತು ವಾಯುದೇವರಿಗೆ ನಿಯತ ಪತಿಪತ್ನಿ ಭಾವ ಇದೆ. ಹಾಗಾಗಿ ಭಾರತೀ ದೇವಿಯನ್ನ ಬೇರೆಯವರು ಸ್ಪರ್ಶ ಮಾಡ್ಲಿಕ್ಕೆ, ಸಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಿನ್ನ ಜೊತೆಗೆ ಸೇರಿಕೊಂಡು ಅವತಾರವನ್ನು ಮಾಡ್ತೇವೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಹೇಳಿದಾಗ ಸರಿ ಅಂತ ಹೇಳಿದ್ರು. ಕೊನೆಗೆ ಭಾರತಿ, ಪಾರ್ವತಿ, ಉಷಾ, ಶ್ಯಾಮಲ, ಶಚಿ ಮತ್ತು ಸೇರಿಕೊಂಡು ಒಬ್ಬ ಬ್ರಾಹ್ಮಣನ ಮಗಳಾಗಿ ವಿಪ್ರಕನ್ಯೆಯಾಗಿ ಹುಡ್ತಾರೆ. ಹುಟ್ಟಿ ರುದ್ರದೇವರನ್ನು ಕುರಿತು ಪತಿಪ್ರಾಪ್ತಿಗೋಸ್ಕರ, ತಮ್ಮ ಗಂಡಂದಿರ ಸಿಗಲಿಕ್ಕೋಸ್ಕರ ತಪಸ್ಸನ್ನ ಮಾಡ್ತಾರೆ. ಆವಾಗ ಭಾರತೀ ದೇವಿಯರು ಶಿವನ ಅಂತರ್ಯಾಮಿಯಾದಂತಹ ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡ್ತಾರೆ. ಉಳಿದವರು ರುದ್ರದೇವರನ್ನು ಕುರಿತು. ಯಾಕೆ ಆ ರೀತಿ ಮಾಡಿದ್ರು ಅಂತಂದ್ರೆ, ಕರ್ಮೈಕ್ಯಾರ್ಥಂ, ಕರ್ಮ ಒಂದೇ ಆಗಬೇಕು. ಯಾಕಂದ್ರೆ ದೇಹ ಒಂದೇ ಇದೆ, ಮನಸ್ಸು ಒಂದೇ ಇದೆ. ಹಾಗಾಗಿ ಅದರಿಂದ ನಡೆಯುವಂತಹ ಕರ್ಮವೂ ಕೂಡ ಒಂದೇ ಆಗಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಭಾರತೀ ದೇವಿಯರು ಕೂಡ ತಮಗೆ ಅನಿವಾರ್ಯತೆ ಇಲ್ಲದೇ ಇದ್ದರೂ ಕೂಡ ತಾವು ತಪಸ್ಸನ್ನು ಮಾಡ್ತಾರೆ. ಕೊನೆಗೆ ರುದ್ರದೇವರು ಮತ್ತು ಪರಮಾತ್ಮ ವರವನ್ನ ಕೊಡ್ತಾರೆ, ನಿಮಗೆ ನಿಮ್ಮ ಮನುಷ್ಯ ಜನ್ಮದಲ್ಲಿ ಪತಿಯ ಸಂಘ ಆಗತ್ತೆ ಅಂತ. ಕೊನೆಗೆ ಆ ಎಲ್ಲ ಸ್ತ್ರೀಯರು ಕೂಡ ಆ ವಿಪ್ರಕನ್ಯಾ ಎನ್ನುವಂತ ಶರೀರವನ್ನು ಬಿಟ್ಟು ನಲಮಹಾರಾಜ ಮತ್ತು ದಮಯಂತಿ ದೇವಿ ಅವರ ಮಗಳಾಗಿ ಇಂದ್ರಸೇನ ಎನ್ನುವಂತ ಹೆಸರಿನಿಂದಾಗಿ ಅಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಹುಟ್ಟಿದಾಗ ಮುದ್ಗಲ ಎನ್ನುವಂತ ಋಷಿ ತಪಸ್ಸನ್ನು ಮಾಡ್ತಾ ಇದ್ದ. ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ಪುರಾಣವನ್ನು ಕೇಳ್ತಾ ಇದ್ದ. ಪುರಾಣದಲ್ಲಿ ವಿಚಾರ ಬಂತು, ಬ್ರಹ್ಮದೇವರು ತಮ್ಮ ಮಗಳನ್ನೇ ಮೋಹಿಸಿದ್ದಾರೆ ಅಂತ. ಅದನ್ನು ಕೇಳಿ ಬ್ರಹ್ಮದೇವರಿಗೆ ಅಪಹಾಸ್ಯವನ್ನು ಮಾಡಿದ, ಜೀವೋತ್ತಮರಾಗಿ ಇಂಥ ಕೆಲಸವನ್ನು ಮಾಡ್ತಾರೆ ಅಂತ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ನೀನು ಭಾರತಿ, ಶಚಿ ಮುಂತಾದಂತಹ ದೇವಿಯರ ಸಂಘವನ್ನು ಮಾಡು, ಅದೇನಾಗುತ್ತೆ ನಿನಗೆ ಮಹಾ ಅನರ್ಥಕಾರಿಯಾಗತ್ತೆ. ಯಾಕೆಂದ್ರೆ ನಿನಗಿಂತ ಯೋಗ್ಯತೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇರುವಂತವರು ಆ ದೇವಿಯರು, ಅವರ ಸಂಘವನ್ನು ಮಾಡುವಂತಹ ಶಾಪ ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಕೊನೆಗೆ ಬ್ರಹ್ಮದೇವರನ್ನು ಕುರಿತು ಮುದ್ಗಲ ಋಷಿ ತನ್ನ ತಪ್ಪಾಯಿತು ಅಂತ ಹೇಳಿ ತಪಸ್ಸನ್ನ ಮಾಡ್ತಾನೆ. ಅದಕ್ಕೆ ಒಲಿದಂತಹ ಬ್ರಹ್ಮದೇವರು ಹೇಳ್ತಾರೆ, ನಿನ್ನ ಶರೀರದಲ್ಲಿ ಇದ್ದುಕೊಂಡು ಸಾಕ್ಷಾತ್ ವಾಯುದೇವರೇನೆ ಅವರ ಸಂಘವನ್ನು ಮಾಡ್ತಾರೆ, ನಿನಗೆ ಆ ಸಂದರ್ಭದಲ್ಲಿ ಮೂರ್ಛೆ ಹೋಗಿರ್ತೀಯ ಅಂತ ಅದಕ್ಕೆ ಪ್ರತಿಯಾಗಿ ಅನುಗ್ರಹವನ್ನು ಮಾಡ್ತಾರೆ. ಕೊನೆಗೆ ಮುದ್ಗಲ ಋಷಿಯ ಮತ್ತು ಆ ಇಂದ್ರಸೇನೆಯ ವಿವಾಹ ಎಂಬುದಾಗುತ್ತೆ. ವಾಯುದೇವರು ಆ ಶರೀರದಲ್ಲಿ ಇದ್ದುಕೊಂಡು ದೀರ್ಘವಾಗಿ ವಿಹಾರವನ್ನು ಮಾಡ್ತಾರೆ. ಕೊನೆಗೆ ತಾವು ಆ ಶರೀರವನ್ನು ಬಿಟ್ಟು ತಮ್ಮ ಲೋಕಕ್ಕೆ ಹೋಗ್ತಾರೆ. ಆವಾಗ ಮುದ್ಗಲ ಋಷಿಯು ಕೂಡ ತಾನು ಅಲ್ಲಿಂದಾಗಿ ದೇಶಾಂತರಕ್ಕೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಂದ್ರಸೇನೆಯು ಕೂಡ ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಯಥಾವತ್ತಾಗಿ ತಪಸ್ಸು, ರುದ್ರದೇವರು ಅಂತರ್ಯಾಮಿಯಾದಂತಹ ಪರಮಾತ್ಮ, ಅಲ್ಲಿ ಪರಮಾತ್ಮ ಪ್ರತ್ಯಕ್ಷ, ರುದ್ರದೇವರು ಮತ್ತು ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಆವಾಗ ದೇಹದಲ್ಲಿ ಇರುವಂತಹ 5 ಜನ ಪತಿಂ ದೇಹಿ ಅಂತ 5 ಸಲ ಕೇಳ್ತಾರೆ. ಪ್ರತಿಯಾಗಿ ಪರಮಾತ್ಮ ಭಾರತೀ ದೇವಿಗೆ 1 ಸಲ, ರುದ್ರದೇವರು ಉಳಿದವರಿಗೆ 4 ಸಲ ವರವನ್ನು ಕೊಡ್ತಾರೆ. ಆ ವರವನ್ನು ಒಳಗಡೆ ಇದ್ದಂತಹ ದೇವಿಯರು ಕೇಳಿಸ್ಕೊಳ್ತಾರೆ. ಆ ದೇವಿಯರಿಗೆ
ಮರೆತೇ ಹೋಗಿಬಿಟ್ಟಿರುತ್ತೆ ನಾವು ಒಳಗಡೆ 5 ಜನ ಇದ್ದೀವಿ ಅಂತ. ಭಾರತೀಯನ್ನು ಬಿಟ್ಟು ಉಳಿದವರಿಗೆ ಮರೆತು ಹೋಗಿರುತ್ತೆ. ಹಾಗಾಗಿ ಅವರು ಏನ್ ಅನ್ಕೊಳ್ತಾರೆ, ಈ ದೇಹದಲ್ಲಿ ನಾನೊಬ್ಬಳೇ ಇದ್ದೇನೆ ಅಂತ ಶ್ಯಾಮಲೆ, ನಾನೊಬ್ಬಳೇ ಇದ್ದೇನೆ ಅಂತ ಉಷಾ, ಹೀಗೆ ಪ್ರತಿಯೊಬ್ಬರು ಕೂಡ ನಾನೊಬ್ಬಳೇ ಇದ್ದೇನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ಆ ವರವನ್ನು ಕೇಳಿಸಿಕೊಂಡಾಗ ಏನಾಗುತ್ತೆ, ಈ ರುದ್ರದೇವರು ನಮಗೆ 5 ಪತಿಯರಾಗಲಿ ಎನ್ನುವಂತಹ ವರವನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದರಿಂದಾಗಿ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದು ಕೇಳಿದಾಗ ಏನಾಯ್ತು ಅಂತ ಕೇಳಿದಾಗ, ಅಲ್ಲ, ದೇವೇಂದ್ರ ಬರ್ತಾನೆ. ದೇವೇಂದ್ರ ಬಂದು ಕೇಳ್ತಾನೆ, ಏನಾಯ್ತು, ಯಾಕೆ ಅಳ್ತಾ ಇದ್ದೀಯಾ ಅಂತ. ಇಲ್ಲ, ಈ ಒಟ್ಟು ನನಗೆ ಈ ರೀತಿಯಾಗಿ ಅನರ್ಥಕಾರಿಯಾದಂತಹ ವರವನ್ನು ಕೊಟ್ಟಿದ್ದಾನೆ ಅಂತ. ತಕ್ಷಣದಲ್ಲಿ ಇಂದ್ರದೇವರು ಅವರಿಗೆ ಜೋರ್ ಮಾಡ್ತಾರೆ, ಸಿಟ್ಟಿಂದ ಬೈತಾರೆ. ನಾನು 3 ಲೋಕವನ್ನು ಆಳ್ತಾ ಇದ್ದೇನೆ ದೇವೇಂದ್ರ, ಇಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣಿಗೆ ಹೊಸ ಕಾರಣ ನೀನು ಶಾಪವನ್ನು ಕೊಟ್ಟಿದ್ದೀಯಾ ಅಂತ. ಆವಾಗ ರುದ್ರದೇವರು ಸಿಟ್ಟಿನಿಂದಾಗಿ ನೀನು ಮನುಷ್ಯನಾಗಿ ಹುಟ್ಟು ಅಂತ ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಇಂದ್ರ ಸೇನೆಯನ್ನು ನಿನಗೆ ಹೆಂಡತಿ ಆಗ್ತಾಳೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಸುಳ್ಳನ್ನು ಕೂಡ ಹೇಳ್ತಾರೆ. ಈ ಪರ್ವತದ ಕೆಳಗಡೆ ನನಗೆ ಅವಮಾನ ಮಾಡಿದಂತಹ ದೇವತೆಗಳು ಬಿದ್ದಿದ್ದಾರೆ ನೋಡು ಅಂತ ಹೇಳ್ತಾರೆ. ದೇವೇಂದ್ರ ಎತ್ತಿ ನೋಡ್ತಾನೆ, ಅಲ್ಲಿ ದೇವತೆಗಳು ಕೂತ್ಕೊಂಡಿರ್ತಾರೆ. ಯಾರು? ವಾಯು ಮತ್ತು ಯಮ ಮತ್ತು ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳು ಮತ್ತು ಯಮ ಮತ್ತು ವಾಯು ಇವರೆಲ್ಲರೂ ಕೂಡ ಹಿಂದೆ ಇಂದ್ರರಾದಂಥವರು. ಅಂದ್ರೆ ವಾಯುದೇವರು ಹಿಂದೆ ರೋಚನ ನಾಮಕ ಎನ್ನುವಂತ ಇಂದ್ರ ಆಗಿದ್ರು ಸ್ವರೋಚಿಷ ಮನ್ವಂತರದಲ್ಲಿ. ಮತ್ತು ಉತ್ತಮ ಮನ್ವಂತರದಲ್ಲಿ ಯಮಧರ್ಮರಾಜ ಇಂದ್ರನಾಗಿದ್ದ, ಇಂದ್ರಜಿತ್ ಎನ್ನುವಂತ ಹೆಸರಿನಿಂದಾಗಿ. ರೈವತ ಮನ್ವಂತರದಲ್ಲಿ ನಾಸತ್ಯ ತ್ರಿಶಿಖ ಎನ್ನುವಂತ ಹೆಸರಿನಿಂದಾಗಿ ಇಂದ್ರನಾಗಿದ್ದ. ತಾಪಸ ಮನ್ವಂತರದಲ್ಲಿ ದಸರ ವಿಭು ಎನ್ನುವಂತ ಹೆಸರಿನಿಂದಾಗಿ ಇಂದ್ರನಾಗಿದ್ದ. ಹೀಗೆ ಈ 4 ಜನರು ಕೂಡ ಹಿಂದೆ ಇಂದ್ರರಾಗಿದ್ದಂಥವರು. ಅವರು ಅಲ್ಲಿ ಕುತ್ಕೊಂಡಿದ್ರು. ಯಾಕೆ ಕುತ್ಕೊಂಡಿದ್ರು? ರುದ್ರದೇವರಿಗೆ ಅವಮಾನ ಮಾಡಿ ಕುತ್ಕೊಂಡಿದ್ದಲ್ಲ, ಮತ್ತೆ ತಾವು ಮುಂದೆ ಅವತಾರ ಮಾಡಬೇಕಾಗಿದೆ. ಅವತಾರವನ್ನ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ರಹಸ್ಯವಾಗಿ ಮಂತ್ರಾಲೋಚನೆ ಸಭೆಯನ್ನ ಮಾಡ್ತಾ ಇದ್ರು. ಅದನ್ನ ನೋಡಿ ಇಂದ್ರ ನಿಜ ಇರಬಹುದೇ ಅಂತ ಅಂದ್ಕೊಂಡು ಪಾಪ ಅವನು ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡಿ ನರಾಂಶದಿಂದಾಗಿ ಕೂಡಿಕೊಂಡು ಭೂಮಿಯಲ್ಲಿ ಅರ್ಜುನನಾಗಿ ಹುಟ್ಟಿದ. ಈ ವಿಚಾರ ಬ್ರಹ್ಮದೇವರಿಗೆ ಗೊತ್ತಾಯ್ತು. ನೀನು ಇಂದ್ರನಿಗೆ ಸುಳ್ಳು ಹೇಳಿದ್ದೀಯಾ, ಹಾಗಾಗಿ ನೀನು ಮನುಷ್ಯನಾಗಿ ಹುಟ್ಟು. ಮನುಷ್ಯನಾಗಿ ಹುಟ್ಟೋದು ಮಾತ್ರ ಅಲ್ಲ, ನೀನು ಯಾರ ಮುಂದೆ ಸುಳ್ಳು ಹೇಳಿದ್ದೀಯಲ್ಲ ಅದೇ ಇಂದ್ರನಿಂದಾಗಿ ನೀನು ಸೋಲಬೇಕು ಅಂತ ಶಾಪವನ್ನು ಕೊಡ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಶಾಪ, ನಾನು ಆ ದೇವಿಯರಿಗೆ ಶಾಪವನ್ನು ಕೊಟ್ಟಿದ್ದೆ, ಪತಿ ವಿಯೋಗ ಆಗಲಿ ಪರಪುರುಷ ಸ್ಪರ್ಶ ಆಗಲಿ ಅಂತ. ಆದ್ರೆ ನೀವು ಅದನ್ನು ವಿಚಾರ ಮಾಡದೇನೆ ಅವರಿಗೆ ಪತಿ ಸಿಗಲಿ ಎನ್ನುವಂತಹ ವರವನ್ನು ಕೊಟ್ಟಿದ್ದೀರಿ. ಆದ ಕಾರಣ ನೀವು ಭೂಮಿಯಲ್ಲಿ ಹುಟ್ಟಿದಾಗ ನಿಮಗೆ ಪತ್ನಿ ಸಿಗದೆ ಹೋಗಲಿ. ಅಷ್ಟು ಮಾತ್ರ ಅಲ್ಲ, ಅವಳು ಭಾರತೀ ದೇವಿಯ ಶರೀರದಲ್ಲೇ ಇರ್ತಾಳೆ. ಭಾರತೀ ದೇವಿಯ ಶರೀರದಿಂದಾಗಿ ಹೊರಗಡೆ ಬಂದ ಮೇಲೆ ನಿಮ್ಮ ಲೋಕದಲ್ಲಿ, ಭೂಮಿಯ ಮೇಲೆ ಕೂಡ ಅಲ್ಲ, ಅದು ಭೂಮಿಯ ಮೇಲೆ ಹುಟ್ಟಿದಂತಹ ಆ ದ್ರೌಪದಿ ಶರೀರದಿಂದಾಗಿ ಪಾರ್ವತಿ ಹೊರಗಡೆ ಬಂದ ಮೇಲೆ ನಿಮ್ಮ ಲೋಕದಲ್ಲಿ ನಿಮಗೆ ಪತ್ನಿ ಸಿಗುವಂತೆ ಆಗಲಿ ಅಂತ ಶಾಪವನ್ನು ಕೊಡ್ತಾರೆ. ಹೀಗೆ ಯಾರು ಇಂದ್ರ ಸೇನೆ ಏನಾಗ್ತಾಳೆ, ಭೂಮಿಯಲ್ಲಿ ದ್ರೌಪದಿಯಾಗಿ ಹುಡ್ತಾಳೆ. ಯಾವ ಆ 4 ಜನ ದೇವತೆಗಳಿದ್ದಲ್ಲ ಅವರೇನೆ ಈ ಒಂದು ದ್ರೌಪದಿಗೆ ಪತಿಯರಾಗ್ತಾರೆ. ಅಲ್ಲಿ ಪಾರ್ವತಿ ಭಾರತೀ ದೇವಿಯೊಟ್ಟಿಗೆ ಸೇರಿಕೊಂಡು ದ್ರೌಪದಿಯ ಶರೀರದಲ್ಲಿ ಇದ್ದುಕೊಂಡು ವ್ಯವಹಾರಕ್ಕೆ ಕಾರಣಳಾಗ್ತಾಳೆ, ಉಳಿದ ಕೆಲಸಗಳನ್ನು ಮಾಡ್ಲಿಕ್ಕೆ. ಆದರೆ ಸಂಘವನ್ನ ಮಾಡೋದಿಲ್ಲ ಅಂತ ಆಚಾರ್ಯರು ಈ ರೀತಿಯಾಗಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದ್ರೌಪದಿ 5 ಜನ ಗಂಡಂದಿರನ್ನ ಪಡೆಯಲಿಕ್ಕೆ ಕಾರಣ ಅಂತಂದ್ರೆ ಇಷ್ಟು ದೀರ್ಘವಾದಂತಹ ವಿಚಾರ ಇದರ ಹಿನ್ನೆಲೆಯಲ್ಲಿ ಇದೆ. ಹೀಗೆ ಆಚಾರ್ಯರು ಮಹಾಭಾರತದಲ್ಲಿ ಬರುವಂತಹ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಬರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡಿ ನಿರ್ಣಯಾತ್ಮಕವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ನೋಡಿದಾಗ ನಮಗೆ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ. ತಪಸ್ ಮಾಡೋದೇನು, ರುದ್ರದೇವರು ಸುಳ್ಳು ಹೇಳೋದೇನು, ಅವರಿಗೆ ಬ್ರಹ್ಮದೇವರು ಶಾಪ ಕೊಡೋದೇನು ಅಂತ. ಆದರೆ ಇದೇ ಅಧ್ಯಾಯದಲ್ಲಿ ಆಚಾರ್ಯರು ಹೇಳಿದಂತೆ ಪರಶುಕ್ಲತ್ರಯರು, ಲಕ್ಷ್ಮೀ, ಭಾರತಿ, ವಾಯುದೇವರು ಈ ಮೂವರನ್ನು ಬಿಟ್ಟು ಉಳಿದ ಎಲ್ಲರಲ್ಲೂ ಕೂಡ ದೋಷಗಳು, ಸಣ್ಣ ಪುಟ್ಟ ದೋಷಗಳು ಇದ್ದೇ ಇದ್ದೇವೆ. ಕಾಮಕ್ರೋಧಾದಿಗಳು ಇದ್ದೇ ಇದ್ದಾವೆ. ಅದರಿಂದಾಗಿ ಅವರು ತಪ್ಪನ್ನು ಕೂಡ ಮಾಡ್ತಾರೆ. ಅದರಿಂದಾಗಿ ತಮಗಿಂತ ಹಿರಿಯರಿಂದಾಗಿ ಅವರು ಶಾಪವನ್ನು ಕೂಡ ಪಡಿತಾರೆ. ಹಾಗಾಗಿ ಪರಶುಕ್ಲತ್ರಯರು, ಪರಿಶುದ್ಧರು ಅಂತಂದ್ರೆ ಈ 3 ಜನ ಮಾತ್ರ. ಉಳಿದವರಲ್ಲಿ ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರ್ತವೆ. ಅದಕ್ಕೆ ಅನುಗುಣವಾಗಿ ತಮ್ಮ ಕರ್ಮಾನುಸಾರವಾಗಿ ಅವರು ಭೂಮಿಯಲ್ಲೂ ಹುಡ್ತಾರೆ, ದುಃಖವನ್ನು ಪಡ್ತಾರೆ ಎಂಬುದಾಗಿ ಪ್ರಧಾನವಾಗಿ ನಮ್ಮ ಸಿದ್ಧಾಂತದ ಹಿನ್ನೆಲೆ. ಈ ರೀತಿಯಾಗಿ ದ್ರೌಪದಿಗೆ ಪಂಚಪತಿಯರು ಸಿಗ್ಲಿಕ್ಕೆ ಕಾರಣ ಇಷ್ಟೆಲ್ಲಾ ಕಾರಣಗಳು. ಆ ಪಾರ್ವತಿ, ಶಚಿ ಮೊದಲಾದಂಥವರು ಬ್ರಹ್ಮದೇವರಿಗೆ ಅಪಹಾಸ್ಯ ಮಾಡಿದ್ದರ ಪರಿಣಾಮವಾಗಿ ಅವರೆಲ್ಲರೂ ಕೂಡ ಹೀಗೆ ಹುಟ್ಟುವಂತೆ ಆಯಿತು ಎಂಬುದಾಗಿ
ಆಚಾರ್ಯರು ನಿರ್ಣಯಾತ್ಮಕವಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಅನೇಕ ವಿಚಾರಗಳನ್ನ ಇದೇ ವಿಚಾರದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಆ ವಿಷಯಗಳನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.